ಎಂದು ಕೇಳರಿಯದ ಅಂಥದ್ದೊಂದು ವೈರಸ್ ಇಡೀ ಜಗತ್ತನ್ನೇ ಆ ರೀತಿಯಾದಂತಹ ನೋವಿನ ಕಡಲಿಗೆ ತಳ್ಳಿಬಿಟ್ಟಿತ್ತು. ಚೈನಾದಲ್ಲಿ ಮತ್ತೊಂದು ವೈರಸ್ ಈಗ ತಾಂಡವ ಆಡ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ಕೋವಿಡ್-19 ಈ ಹೆಸರು ಕೇಳ್ತಿದ್ದಂತೆ ಎಲ್ಲರೂ ಒಮ್ಮೆಲೆ ಬೆಚ್ಚಿ ಬೀಳ್ತೀವಿ. ಯಾಕಂತಂದ್ರೆ ಎಂದು ಕೇಳರಿಯದ ಅಂಥದ್ದೊಂದು ವೈರಸ್ ಇಡೀ ಜಗತ್ತನ್ನೇ ಆ ರೀತಿಯಾದಂತಹ ನೋವಿನ ಕಡಲಿಗೆ ತಳ್ಳಿಬಿಟ್ಟಿತ್ತು. ಕೋವಿಡ್ನಿಂದ ಅದೆಷ್ಟು ಸಾವು ನೋವುಗಳಾಗಿತ್ತು, ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗಿದ್ವು. ಎಂದು ಕೇಳದೇ ಇರೋ ಶಬ್ದಗಳು ಕೂಡ ಕೋವಿಡ್ ಹೊತ್ತಲ್ಲಿ ನಾವು ಕೇಳಿಬಿಟ್ಟಿದ್ವಿ. ಲಾಕ್ಡೌನ್ ಅಂತೆ, ಸೀಲ್ ಡೌನ್ ಅಂತೆ, ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಇನ್ನು ಆಕ್ಸಿಜನ್ ಸಿಲಿಂಡರ್ ಅಂತೂ ಇಲ್ಲವೇ ಇಲ್ಲ ಅಂತ ಕಷ್ಟದ ಪರಿಸ್ಥಿತಿಗಳು ಎದುರಾಗಿತ್ತು. ಆ PPE ಕಿಟ್ ಅನ್ನು ಹಾಕೊಂಡಿರೋ ವ್ಯಕ್ತಿಗಳನ್ನ ನೋಡ್ತಾ ಇದ್ರೆ ಅಬ್ಬಾ ಅನ್ನಿಸ್ತಿತ್ತು. ಯಾಕಂದ್ರೆ ಇಡೀ ಜಗತ್ತೇ ನಲುಗು ಹೋಗಿತ್ತು ಕೋವಿಡ್ಗೆ. ಇನ್ನು ಕೋವಿಡಿನ ಜನ್ಮಸ್ಥಳ ಚೀನಾ. ಈಗ ಸರಿಸುಮಾರು 5 ವರ್ಷ ಆಗ್ತಾ ಇದೆ. ಕೋವಿಡ್ ಮಹಾಮಾರಿ ಇಡೀ ಜಗತ್ತಿನಲ್ಲೇ ಆವರಿಸ್ಬಿಟ್ಟು ಜಗತ್ತಿಗೆ ದೊಡ್ಡ ಕಷ್ಟವನ್ನು ತಂದಿಟ್ಟು ಸದ್ಯ ಚೈನಾದಲ್ಲಿ ಮತ್ತೊಂದು ವೈರಸ್ ಈಗ ತಾಂಡವ ಆಡ್ತಾ ಇದೆ. ಚೈನಾದಲ್ಲಿ ಆಸ್ಪತ್ರೆಗಳಲ್ಲಿ ಜನವೋ ಜನ, ಇನ್ನು ಸ್ಮಶಾನದಲ್ಲಿ ಜಾಗವೇ ಇಲ್ಲ ಅಂತೆ. ಇಂಥದ್ದೊಂದು ಸುದ್ದಿ ಈಗ ಇಡೀ ಜಗತ್ತಿಗೆ ಆತಂಕವನ್ನ ತಂದೊಡ್ಡಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಬ್ಬಬ್ಬಾ, ಕೋವಿಡ್-19 ಹುಟ್ಟಿ 5 ವರ್ಷಗಳ ಬಳಿಕ ಚೀನಾದಲ್ಲಿ ಹಲವು ವೈರಸ್ಗಳು ಏಕಕಾಲದಲ್ಲಿ ವ್ಯಾಪಕವಾಗಿ ಹಬ್ಬುಬಿಟ್ಟಿವೆ. ಇದರಿಂದ ದೇಶದ ಹಲವು ಭಾಗಗಳಲ್ಲಿ ಆಸ್ಪತ್ರೆಗಳು ಸೋಂಕಿತರಿಂದ ತುಂಬಿ ತುಳುಕ್ತಾ ಇದೆ. ವೈರಸ್ ಸೋಂಕಿನಿಂದ ಭಾರಿ ಪ್ರಮಾಣದಲ್ಲಿ ಸಾವುಗಳು ಸಂಭವಿಸಿದ್ದು, ಇನ್ನು ಶವಗಾರ ಮತ್ತು ಸ್ಮಶಾನಗಳಲ್ಲೂ ಜಾಗವೇ ಇಲ್ಲದಂತ ಪರಿಸ್ಥಿತಿ ಎದುರಾಗಿದೆಯಂತೆ. ಸೋಂಕು ತಡೆಗೆ ಈಗಾಗಲೇ ಚೀನಾ ಸರ್ಕಾರ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ ಎನ್ನೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇದೆಲ್ಲದಕ್ಕೂ ನಿಗೂಢ ವೈರಸ್ HMPV ಅಂದ್ರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಕಾರಣ ಅಂತ ಹೇಳಲಾಗ್ತಿದೆ. ಪರಿಸ್ಥಿತಿಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಇಂಥ ಸುದ್ದಿಗಳ ಕುರಿತು ಇದುವರೆಗೂ ಚೀನಾ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಜೊತೆಗೆ ಇದನ್ನ ನಿರಾಕರಿಸಿಯೂ ಇಲ್ಲ. ಈ ಹಿಂದೆ ಕೋವಿಡ್ ಕಾಣಿಸಿಕೊಂಡಾಗ್ಲೂ ಕೂಡ ಚೀನಾ ಇದೇ ರೀತಿಯಲ್ಲಿ ವರ್ತಿಸಿತ್ತು. ಹೀಗಾಗಿ ಚೀನಾದ ವರ್ತನೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಸದ್ಯ ಏನಿದು ಕೋವಿಡ್ ಮಾದರಿಯ HMPV ವೈರಸ್ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಹೌದು, ಚೀನಾದಲ್ಲೀಗ ಉಸಿರಾಟದ ಅನಾರೋಗ್ಯ ಹೆಚ್ಚಳವಾಗ್ತಿದೆ. ಆಸ್ಪತ್ರೆಗಳು ಮತ್ತು ಹೆಲ್ತ್ ಕೇರ್ ಸೆಂಟರ್ಗಳು ತುಂಬಿ ತುಳುಕ್ತಾ ಇದೆ ಅನ್ನುವ ಬಗ್ಗೆ ವರದಿಯಾಗಿದೆ. ಚೀನಾದಲ್ಲಿ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ HMPV ಹೆಚ್ಚಳವಾಗ್ತಿರುವ ಬಗ್ಗೆ ಆರೋಗ್ಯ ತಜ್ಞರು ಚಿಂತೆಗೀಡಾಗಿದ್ದಾರೆ. ಚೀನಾದ ಆರೋಗ್ಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ HMPV ವೈರಸ್ ಚೀನಾದ ಉತ್ತರ ಭಾಗದಲ್ಲಿ ವೇಗವಾಗಿ ಹರಡ್ತಾ ಇದೆಯಂತೆ. ಅಲ್ಲದೆ ಸಾವಿರಾರು ಸಂಖ್ಯೆಯ ಜನರು ಉಸಿರಾಟದ ತೊಂದರೆಗೆ ಸಿಲುಕಿ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ ಅಂತ ಈಗಾಗಲೇ ವರದಿಯಾಗಿದೆ. ಮುಖ್ಯವಾಗಿ ಮಕ್ಕಳು ಮತ್ತು ವೃದ್ಧರಲ್ಲಿ ಈ ವೈರಸ್ ಕಾಣಿಸಿಕೊಳ್ತಾ ಇದೆ ಅಂತ ಚೀನಾದ ಆರೋಗ್ಯ ಅಧಿಕಾರಿಗಳು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇದುವರೆಗೂ ಚೀನಾ ಆಗಲಿ ವಿಶ್ವ ಆರೋಗ್ಯ ಸಂಸ್ಥೆಯಾಗಲಿ ಈ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಹೇಳಿಕೆಗಳನ್ನ ನೀಡಿಲ್ಲ. ಇದರ ನಡುವೆ ಇಂಟರ್ನೆಟ್ ಅಲ್ಲಿ ಚೀನಾ ವೈರಸ್ ಪರಿಸ್ಥಿತಿಯ ಬಗ್ಗೆ ವಿಡಿಯೋಗಳು ಬಹಳ ಆತಂಕವನ್ನ ಹುಟ್ಟು ಹಾಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಚೈನಾದ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ. ಚೈನಾದಲ್ಲಿ ಆಸ್ಪತ್ರೆಗಳಲ್ಲಿ ಜನವೋ ಜನ, ಇನ್ನು ಸ್ಮಶಾನಗಳಲ್ಲಿ ಜಾಗವೇ ಇಲ್ಲ. ಶವಗಾರ ಅಂತೂ ಫುಲ್ ಆಗಿಬಿಟ್ಟಿದೆ. ಇಂಥದ್ದೊಂದು ಸುದ್ದಿ ಚೀನಾದಿಂದ ಬರ್ತಿದ್ದಂತೆ ಇಡೀ ಜಗತ್ತೇ ಈಗ ಆತಂಕದಲ್ಲಿ ಮುಳುಗಿದೆ. ಮತ್ತೊಂದು ಸಾಂಕ್ರಾಮಿಕಕ್ಕೆ ಸಾಕ್ಷಿ ಆಗುತ್ತಾ ಅನ್ನೋ ಭಯ ಎಲ್ಲರನ್ನ ಕಾಡಿದೆ. ಒಟ್ಟಲ್ಲಿ ಕೋವಿಡ್ ವೈರಸ್, ಯಾವುದೇ ರೀತಿಯಾದಂಥ ವೈರಸ್ ಈ ಜಗತ್ತಿಗೆ ಅಪ್ಪಳಿಸುವುದು ಬೇಡವೇ ಬೇಡ ಅನ್ನೋದು ನಮ್ಮ ಆಶಯ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.